नमस्कार, स्वागत है आपका टीवी 22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की। ಎಲ್ಲರಿಗೂ ನಮಸ್ಕಾರ। ನಾವು ವಾರ್ಡ್ ನಂಬರ್ 27 ನಂಬರ್ದಲ್ಲಿ ವಾಸಿಸುವಂತ ಎಲ್ಲ ಸ್ಲಮ್ ನಿವಾಸಿಗಳು ನಾವೆಲ್ಲರೂ ಇವತ್ತಿನ ದಿನ ನಾವೆಲ್ಲರೂ ಇಲ್ಲಿ ಯಾಕೆ ಸೇರಿದೇವಪ್ಪ ಅಂತ ಹೇಳತ್ತಂದ್ರೆ ನಮ್ಮ ಈ ಒಂದು ವಾರ್ಡ್ ನಲ್ಲಿ ಈ ನಾವು ವಾಸಿಸುವಂತ ಏರಿಯಾದಲ್ಲಿ ಸುಮಾರು ನಮ್ಮ ಅಜ್ಜ ಅಜ್ಜಿ ಕಾಲದಿಂದನೂ ಕೂಡ ನಾವು ಸಾಕಷ್ಟು ಇಲ್ಲಿ ಬೇರೆ ಬೇರೆ ಮೂಲಭೂತ ಅವಶ್ಯಕತೆಗಳ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೇವೆ. ವಿಶೇಷವಾಗಿ ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೇಕು, ರಸ್ತೆ, ನಳ, ಆಮೇಲೆ ಚರಂಡಿ, ಆಮೇಲೆ ನಮಗಿಲ್ಲ ಈ ವಿವಿಧ ರೀತಿಯ ಸಮಸ್ಯೆಗಳನ್ನು ಎದುರಿಸುವುದನ್ನು ಪರಿಗಣಿಸಿ ನಾವು ಏನ್ ಮಾಡಿದೇವೆ ಅಂದ್ರೆ ನಾವು ಓಣಿಯವರೆಲ್ಲರೂ ಒಗ್ಗಟ್ಟಾಗಿ ನಾವು ಸ್ವಸಹಾಯ ಗುಂಪಾಗ್ಲಿ ಬೇರೆ ಬೇರೆ ನಾವು ಕಾರ್ಮಿಕರಿದ್ದೇವೆ ಇಲ್ಲಿ ಎಲ್ಲರೂ ಕೂಡ ಗೃಹ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಆಟೋ ಚಾಲಕರು, ಹಿಂಗ್ ವಿವಿಧ ಒಂದು ದಿನಗೂಲಿ ಅಸಂಘಟಿತ ವಲಯದಲ್ಲಿ ನಾವು ಕೆಲಸ ಮಾಡುವಂತ ಒಂದು ನಾವು ಕಾರ್ಮಿಕರಿರೋದ್ರಿಂದ ಏನ್ ಮಾಡ್ಕೊಂಡೇವೆ ನಾವು ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ನಾವೆಲ್ಲರೂ ಕೂಡಿಸ್ಕೊಂಡು ಒಂದಾದೇವು ಅಂದ್ರೆ ನಾವು ಒಗ್ಗಟ್ಟಾದೇವು ಅಂದ್ರೆ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ಅಂತ ತಿಳ್ಕೊಂಡು ನಾವು ಆ ಒಂದು ಸಂಘಟನೆ ಮೂಲಕ ವಿವಿಧ ರೀತಿಯಾಗಿ ನಾವು ವಾರ್ಡ್ ಮೆಂಬರ್ ಅವ್ರ ಹತ್ರ ಹೋಗೋದಾಗ್ಲಿ, ಇಲಾಖೆಗಳಿಗೆ ಹೋಗೋದಾಗ್ಲಿ, ಈ ರೀತಿಯಾಗಿ ನಾವು ವಿಚಾರಗಳನ್ನು ಮಾಡ್ಕೊಂಡು ಕಳೆದ 2 ತಿಂಗಳಲ್ಲಿ ನಮ್ಮ ವಾರ್ಡ್ ಮೆಂಬರ್ ಅವರ 27 ನಂಬರ್ ವಾರ್ಡ್ ನಂಬರ್ ಮುಬಿನ್ ಶೇಖ್ ಅನ್ನೋರ ಕಡೆ ನಾವು ಸಾಕಷ್ಟು ಸರಿ ಹೋಗಿ ಅವ್ರ ಕಡೆ ಲೆಟರ್ ಪಡ್ಕೊಂಡು ನಾವು ಇಲ್ಲಿ ವಿಶೇಷವಾಗಿ ನಮ್ಮ ಕುಡಿಯೋ ನೀರಿಂದು ಒಂದೇ ನಾಳ ಆಯ್ತು. ನಮ್ಗೆ ಇಷ್ಟು ಎಲ್ಲ ಇಲ್ಲಿ ಸುಮಾರು ಒಂದು 15 ಕುಟುಂಬಗಳಿಂದ ಒಂದು 70ರಷ್ಟು ಜನ ಇಲ್ಲಿ ನಾವು ವಾಸವಾಗಿರ್ತೀವಿ. ಆ 70ರಷ್ಟು ಜನರಿಗೆ ನಾವು ಒಂದೇ ಒಂದು ನಳ ಇರೋದ್ರಿಂದ ಕುಡಿಲಿಕ್ಕೆ ನೀರು ಸಾಕಾಗ್ತಿರ್ಲಿಲ್ಲ. ಆಮೇಲೆ ಬಂದ್ರೆ ಬರಲಿ ಆ ನೀರು ಹೆಂಗೆ ಬರ್ತಿತ್ತು, ಕಲುಷಿತ ನೀರು ಬರ್ತಿತ್ತು. ಸಾಕಷ್ಟು ನಮಗೆ ಆರೋಗ್ಯ ತೊಂದರೆಗಳಾಗ್ತಾ ಇದ್ದೀವಿ. ಆ ಒಂದು ವಿಚಾರಕ್ಕೆ ಅಷ್ಟು ಅಂಥವು ಬಂದರೂ ಕೂಡ ತುಂಬಿಕೊಂಡು ನಾವು ಸಮೀಪದಲ್ಲಿರುವಂಥ ಪೊಲೀಸ್ ಸ್ಟೇಷನ್ ಆಗಿರಬೇಕು, ಮೀನ್ ಮಾರ್ಕೆಟ್ ಆಗಿರಬೇಕು, ಇಲ್ಲಿ ಸಮೀಪದಲ್ಲಿರುವಂಥ ವಿವಿಧ ಬಡಾವಣೆಗಳಿಂದ ನಾವು ನೀರು ತಂದು ರಾತ್ರಿ ಇದ್ದಿದ್ದಿಲ್ಲ ಹಗಲತ್ತಿದ್ದಿಲ್ಲ ಆ ರೀತಿ ನೀರು ಸಂಗ್ರಹಣೆ ಮಾಡ್ಕೊಂಡು ನಾವು ನಮ್ಮ ಜೀವನವನ್ನು ಸಾಗಿಸ್ತಿದ್ದೀವಿ. ಈ ಎಲ್ಲ ವಿಚಾರಗಳನ್ನ ಮಾಡ್ಕೊಂಡು ನಾವು ಕಳೆದ 2ನೇ ತಿಂಗಳು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಾವು ವಾರ್ಡ್ ಮೆಂಬರ್ ಅವರ ಸಹಾಯದಿಂದ ನಮಗ ಈ ಓಣಿಗೆ ನಮ್ಗೆ 10 ನಾಳೆಗಳನ್ನ ಶಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ವಿಶೇಷವಾಗಿ ಮುಬಿನ್ ಶೇಖ್ ಅವರು ತುಂಬಾ ಸಹಾಯ ಮಾಡಿದ್ದಾರೆ ನಮಗವ್ರು. ಅದಕ್ಕೆ ಸಹಾಯಕ್ಕಾಗಿ ನಮಗ ಮತ್ತೆ ಇನ್ನೂ ಕೂಡ ಬೆಂಬಲವಾಗಿ ನಿಂತವ್ರಪ್ಪ ಅಂದ್ರೆ ನೂರ್ ಪಿರ್ಜಾದೆ ಸರ್ ಅವರು, ಮಹಾನಗರ ಪಾಲಿಕೆ ನಮ್ಮ ಸರ್ ಆದಂತ ರಾಠೋಡ್ ಸರ್ ಆಗಿರ್ಬೋದು, ವಿವಿಧ ರೀತಿಯಾಗಿ ನಮಗೂ ಪ್ರತಿಯೊಬ್ಬರು ಸ್ಪಂದಿಸಿ ನಮಗೆ ಕುಡಿಯುವ ನೀರಿನ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ಜೊತೆಗೆ ಇನ್ನೂ ಕೂಡ ನಮ್ಮ ಸರ್ ಅವರು ಯಾವ ರೀತಿ ಭರವಸೆ ಕೊಟ್ಟಾರ, ನಾವೆಲ್ಲ ನಮ್ಮ ಬಡ ಜನರಿಗೆ, ನಮ್ಮ ಈ ಸ್ಲಮ್ ನಿವಾಸಿಗಳಿಗೆ ಅನುಕೂಲ ಆಗ್ಲಿಕ್ಕೆ ನಮಗೆ ಮಳೆ ಬಂದ್ರೆ ತುಂಬಾ ನೀರುಗಳು ಬರ್ತಾವೆ. ಇಲ್ಲಿ ಸಾಕಷ್ಟು ಇವೆಲ್ಲ ಫೋಟೋಗಳನ್ನು ಕೂಡ ನೀವೆಲ್ಲರೂ ವೀಕ್ಷಣೆ ಮಾಡಬಹುದು. ಮೊಳಕಾಲ್ ಮಟ್ಟ ನೀರು ಬಂದು ನಮ್ಮಲ್ಲಿ ಇಲ್ಲಿ ಚರಂಡಿ ವ್ಯವಸ್ಥೆ ಹರಿಗೆಟ್ಟಿದೆ. ಅದನ್ನ ಸರಿಪಡಿಸಲಿಕ್ಕೆ ಸರ್ ಅವರು ಒಪ್ಪಿಕೊಂಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಮುಬಿನ್ ಸರ್ ಅವರು ನಮಗ ಈ ರೀತಿ ನಳಗಳ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮುಂದೂ ಕೂಡ ನಮಗೆ ಚರಂಡಿ ವ್ಯವಸ್ಥೆ ಆಗ್ಲಿ, ಇಲ್ಲಿ ನೀರು ಬರ್ತಾವಲ್ಲ ಅದಕ್ಕೆ ಸಮಸ್ಯೆ ಆಗ್ಲಿ, ವಿವಿಧ ರೀತಿಯ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ನಮ್ಮೆಲ್ಲ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ಲಿ ಅಂತೇಳಿ ಅವರಲ್ಲಿ ನಾವು ಬೇಡಿಕೆಗಳನ್ನು ಇಡುತ್ತಾ ನಾನು 2 ಮಾತು ಮುಗಿಸ್ತೀನಿ. ಇದು ವಾರ್ಡ್ ನಂಬರ್ 27ರಲ್ಲಿ ಬರುವಂತ ಇದಕ್ಕೆ ನಾವು ಲಕ್ಷ್ಮಿ ಟಾಕೀಸ್ ಬ್ಯಾಕ್ ಸೈಡ್ ಅಂತೇಳಿ ನಮ್ಮ ಆಧಾರ್ ಕಾರ್ಡ್ದಲ್ಲಿ ವಿಳಾಸ ಇದೆ. ನಾವು ಇಲ್ಲಿ 90 ವರ್ಷಗಳಿಂದ ವಾಸವಿದ್ದೀವಿ. ಮೂಲಭೂತ ಸೌಲಭ್ಯಗಳನ್ನ ಈಗ ಒಂದೊಂದಾಗಿ ನಮಗೆ ವಾರ್ಡ್ ಮೆಂಬರ್ ಆಗಲಿ, ವಿವಿಧ ಸಂಘಟನೆದವರಾಗಲಿ ಎಲ್ಲರೂ ಒಂದೊಂದು ರೀತಿ ನಮಗೆ ಹೆಲ್ಪ್ ಮಾಡಿಕೊಂಡು ನಮ್ಮ ಕೂಲಿ ಕಾರ್ಮಿಕರಿಗಾಗಿ, ನಮ್ಮ ಬಡ ಜನರಿಗಾಗಿ, ನಮ್ಮ ಸ್ಲಮ್ ನಿವಾಸಿಗಳಿಗಾಗಿ ಸಹಾಯ ಮಾಡ್ತಾ ಇದ್ದಾರೆ. ಇಲ್ಲಿ 10 ನಳಗಳಿದಾವ್ರಿ ಸರ್. ಮೊದಲು ಒಂದೇ ಇತ್ರಿ, ಒಂದೇ ನಳ ಇದ್ರೂ ಅದು ಸರಿಯಾಗಿ ಬರ್ತಿದ್ದಿಲ್ಲ, ಎಲ್ಲರಿಗೆ ನೀರು ಸಾಕಾಗ್ತಿರ್ಲಿಲ್ಲ. ಆಮೇಲೆ ಕಲುಷಿತ ನೀರು ಬರ್ತಿತ್ತು. ಅದು ನಾನು ರೇಣುका कोटल अंत वार्ड नंबर 27 MG लक्ष्मी टाकीज बैक साइड हमें यहाँ रहती है। यहाँ बहुत साल से हमारे दादी के 3 पीड़ा गए हैं। हमना नल का व्यवस्था नहीं आता और कौन सा मेंबर आंदे हमना काम कर को नहीं दिया पानी का, ताकि लोग पानी होना बोले तो बस सर्कल होंगे और हमारा गांधी चौक पुलिस स्टेशन होंगे, वहाँ से हमें रात भर दिन भर सोचने काम जाती, ಕೂಲಿ ಕಾರ್ಮಿಕರ दिन भर काम जाती, रात का 1-2 घंटे में पानी यहाँ भरते थे हम सब लोग। अभी हमारे मुबिन शेख मेंबरों ने क्या है हमने पानी का बहुत अनुकूल कर को दी। हमें हमारी पूरी गली की तरफ से हमें हमारे मेंबर साहब उनका मैं बहुत शुक्रिया करती। उनके साथ में हमारे राठौड़ सर भी हमने बहुत हेल्प करी। राठौड़ सर, नूर पिरजादे सर, हमारे संस्थे के केविन फादर ने होंगे, CNF संस्थे के केविन फादर ने भी हमने बहुत हेल्प करी। और हमारे
हमारे गली में क्या है नहीं, बरसात का पानी बहुत आता, बहुत बहुत पानी आता। हम ना चर्च के फादर ने देखो 3-4 दिन हम ना रहने का जगह देती हैं। हमें मूविंग शेक मेंबर उनको रिक्वेस्ट क्या करने का बोले तो हमारा जल्द से जल्द में वो गटर का पानी का एक व्यवस्था कर को दे तो तुम्हारा बहुत हमें शुक्रगुजार होती है सर। तुम्हें न्यूज देखते रहे तो भी हमारा जल्द से वही काम कर को दो। लोग हम बहुत परेशानी में है, तुम्हें 10 नल्ला देखो हमारे ऊपर बहुत बड़ा ये करने का हमें न्यूज के जरिए तुम ना बोल। प्रधानमंत्री आवास योजना में घरा दे रही गवर्नमेंट, तो अप्लाई नहीं करेगा? घरा देरी करने का हम ना यहाँ है कर को हमें कौन सा भी हमें वो नहीं, ये नहीं करते। कहा है आज बना देता? ऐसा नहीं, हमें अभी जब तक हमारा पेंडिंग है वो आज नहीं कल होने वाला है। हमें कोशिश हो करती मीडिया के अंदर होने। मेरा नाम मालन मुजावर। खबरों में अब तक के लिए बस इतना ही। फिर होगी आपसे मुलाकात, तब तक के लिए नमस्कार और देखते रहिए टीवी 22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।